ನಮಸ್ಕಾರ ಎಲ್ರಿಗೂ. ಚೆನ್ನಾಗಿದ್ದೀರಾ? ನಾನು ನಿಮ್ಮ ರೂಪ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಇವತ್ತಿನ ಟಾಪಿಕ್ ಏನಂದರೆ, ನಾವು ನಮ್ಮ ದೇಶದಲ್ಲಿ ಎಷ್ಟೊಂದು ಪುಣ್ಯಕ್ಷೇತ್ರಗಳಿದ್ದಾವೆ ಅಲ್ವಾ. ನಮಗೆ ಬೆಂಗಳೂರಿಗೆ ಹತ್ತಿರವಾಗಿರೋ ಒಂದು ಬಹಳ ವಿಶಿಷ್ಟವಾದ ಪುಣ್ಯಕ್ಷೇತ್ರ ಇದೆ. ಅದು ಜ್ಯೋತಿರ್ಲಿಂಗದಲ್ಲಿ ಒಂದು, ಅದೇ ರಾಮೇಶ್ವರಂ ಅಲ್ಲಿರೋ ಒಂದು ಜ್ಯೋತಿರ್ಲಿಂಗ. ಇದೇನು ಬೆಂಗಳೂರಿಗೆ ತುಂಬ ಹತ್ತಿರವಾಗಿಲ್ಲ, ಆದರೆ ಹೋಗೋದಕ್ಕೂ ಬರೋದಕ್ಕೂ ತುಂಬ ಕನ್ವೀನಿಯೆಂಟ್ ವೇಸ್ಗಳಿದ್ದಾವೆ. ನಾವು ಇದನ್ನು ಏನು ಹೇಳ್ತೀನಿ ಅಂದರೆ, ನಾವು ರೀಸೆಂಟಾಗಿಯೇ ವಿಸಿಟ್ ಮಾಡ್ಕೊಂಡ್ಬಂದಿದ್ದೀವಿ ರಾಮೇಶ್ವರನ. ನಾವು ಹೆಂಗೆ ಹೋಗಿದ್ವಿ, ಯಾವ ಥರ ಹೋಗಿದ್ವಿ, ಅಲ್ಲಿ ಯಾವುದೆಲ್ಲ ಜಾಗಗಳು ನೋಡಿದ್ವಿ, ಅಲ್ಲಿ ನೋಡಬೇಕಾಗಿರೋ ಪ್ರದೇಶಗಳೇನು, ಮತ್ತು ಅಲ್ಲಿ ಊಟ ತಿಂಡಿ ಹೇಗಿರುತ್ತೆ, ಮತ್ತು ವೇ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಯಾವ ಮುಖಾಂತರ ಹೋಗ್ಬೋದು, ಯಾವುದು ಬಡ್ಜೆಟ್ ಫ್ರೆಂಡ್ಲಿ ಇರುತ್ತೆ. ಸೊ ಈ ವಿಷಯಗಳೆಲ್ಲ ನಾನು ನಿಮಗೆ ಮಾತಾಡ್ತೀನಿ, ಸರಿನಾ? ಸೊ ನಾವು ಜರ್ನಿ ಮಾಡಿದ್ದು ಟ್ರೈನಲ್ಲಿ. ಹೌದು. ಸೊ ಟ್ರೈನು ತುಂಬ ರೀಸನಬಲ್ ಪ್ರೈಸಲ್ಲೂ ಇರುತ್ತೆ. ಮತ್ತು ನಮಗೆ ಇಲ್ಲಿಂದ ಬೆಂಗಳೂರಿಂದ ನೀವು ರಾಮೇಶ್ವರಂಗೆ ಬೈ ರೋಡ್, ಕಾರು ಅಥವಾ ಬಸ್ಸಲ್ಲೇ ಆಬ್ವಿಯಸ್ಲಿ ನೈಟ್ ಸ್ಲೀಪರ್ ಹೋಗ್ಬೋದು. ಬಟ್ ಕಾರು ಅದೆಲ್ಲ ಅಂತ ಅಂದರೆ ತುಂಬಾ ಸ್ಟ್ರೈನ್ ಆಗುತ್ತೆ. ಸೊ ಬೆಟರ್ ಅದು ಅವರವರ ಒಪಿನಿಯನ್ನು. ನೀವು ಕಾರಲ್ಲಿ ಬೇಕು ಅಂದರೆ ಕಾರಲ್ಲಿ ಹೋಗ್ಬೋದು, ಬಸ್ ಬೇಕಂದ್ರೆ ಬಸ್ ಪ್ರಿಫರ್ ಮಾಡ್ಬೋದು. ಬಟ್ ನಾವು ಹೆಂಗೆ ಹೋಗಿದ್ವಿ ಅಂದರೆ, ನಾವು ಹೋಗಿದ್ದು ಟ್ರೈನಲ್ಲಿ. ನಾವು ಒಂದು 2 ತಿಂಗಳು ಮುಂಚೆನೇ ಟ್ರೈನು ಬುಕ್ ಮಾಡ್ಕೊಂಡಿದ್ವಿ. ನಾವು ಎಲ್ಲಿ ಬುಕ್ ಮಾಡಿದ್ದೀವಿ ಅಂದರೆ ಬೆಂಗಳೂರು ಟು ಮಧುರೈ. ಸೊ ಮಧುರೈಯಲ್ಲಿ ಇಳ್ಕೊಂಡು ನಾವು ಸುಮಾರು ಬೆಳಿಗ್ಗೆ 7-7:30 ಅಷ್ಟರಲ್ಲಿ ಮಧುರೈಯಲ್ಲಿ ಇಳ್ಕೊತೀವಿ. ಸೊ ನಮ್ಮ ಪ್ಲ್ಯಾನ್ ಇದ್ದಿತ್ತು ಮಧುರೈಯಲ್ಲಿ ಫಸ್ಟು ಮಧುರೈ ಮೀನಾಕ್ಷಿ ಅಮ್ಮನ ದರ್ಶನ ಮಾಡಿಕೊಂಡು ಆಮೇಲೆ ಅಲ್ಲಿಂದ ನಮಗೆ ರಾಮೇಶ್ವರಂ ಹೋಗೋ ಪ್ಲ್ಯಾನ್ ಇದ್ದಿದ್ದು. ಸೊ ನಾವು ಫಸ್ಟು ಈಗ 7:30 ನಾವು ಟ್ರೈನ್ ಹಿಡ್ಕೊಂಡ್ವಿ ಮಧುರೈಯಲ್ಲಿ. ಆಮೇಲೆ ಅಲ್ಲಿ ಮಧುರೈ ರೈಲ್ವೆ ಸ್ಟೇಷನಿಂದ ಮಧುರೈ ಟೆಂಪಲ್ಗೆ ತುಂಬಾ ಹತ್ತಿರ ಇದೆ. ಯಾರಾದರೂ ಸೋಲೋ ಟ್ರಿಪ್ ಹೋಗೋರು ಅವರು ಈಸಿಯಾಗಿ ನಡ್ಕೊಂಡೇ ಹೋಗ್ಬೋದು. ಬಟ್ ನಾವು ಫ್ಯಾಮಿಲಿ ಜೊತೆ ಹೋಗಿರೋದ್ರಿಂದ, ನಮ್ಮ ಮಕ್ಕಳೆಲ್ಲ ಇರೋದ್ರಿಂದ ನಾವು ಆಟೋದಲ್ಲಿ ಹೋದ್ವಿ. ಆಟೋದಲ್ಲಿ ಹೋಗಿ ಅಲ್ಲಿ ತುಂಬ ರೂಮ್ಸ್ಗಳು ಸಿಗುತ್ತೆ, ಲೈಕ್ ಜಸ್ಟ್ ಫಾರ್ ಫ್ರೆಶ್ ಅಪ್ ಆಗೋದಕ್ಕೆ. ಯಾಕಂದರೆ ನೀವು ಜಸ್ಟ್ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು, ಯಾಕಂದರೆ ನಮ್ಮ ನೆಕ್ಸ್ಟ್ ಪಯಣ ಇರೋದು ರಾಮೇಶ್ವರಂಗೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ಕೊಂಡ್ವಿ, ಫಸ್ಟು ಮಧುರೈಯಲ್ಲಿ ಹೋಗಿದ ತಕ್ಷಣ ಅಲ್ಲಿ ರೂಮ್ ನೋಡಿದ್ವಿ. ಬಟ್ ನಮ್ಮದು ಪ್ರಾಬ್ಲಮ್ ಏನಾಯಿತು ಅಂತ ಅಂದರೆ, ಮಧುರೈಯಲ್ಲಿ ಹಿಡ್ಕೊಂಡ ತಕ್ಷಣ ನಾವು ರೂಮ್ ಹುಡುಕಿ ಇನ್ನೇನು ಆಟೋದ ರೂಮ್ಗಳು ತೋರಿಸಿದ್ರು, ಇನ್ನೇನು ಫೈನಲೈಸ್ ಆಗಿ ಅರೌಂಡ್ ನಾವು ಫ್ರೆಶ್ ಅಪ್ ಆಗಬೇಕು ಅನ್ನೋ ಅಷ್ಟರಲ್ಲಿ. ಬಟ್ ನಮಗೆ ಗೊತ್ತಾಗಿದ್ದ ವಿಷಯ ಏನಂದರೆ, ನಾವು ಹೋಗಿದ್ದ ಟೈಮಲ್ಲಿ ಮಧುರೈ ಮೀನಾಕ್ಷಿ ಅಮ್ಮನ ಟೆಂಪಲ್ ಯಾವುದೋ ಉತ್ಸವ ನಡೀತಾ ಇತ್ತು. ಸೊ ಉತ್ಸವ ನಡೀತಾ ಇರೋದ್ರಿಂದ ತುಂಬ ಅಂದರೆ ತುಂಬಾ ಜನ ಇದ್ದರು. ಆ್ಯಂಡ್ ಮೋರ್ ಓವರ್ ಅವತ್ತು ನಮಗೆ ದರ್ಶನ ಇರಲಿಲ್ಲ. ದರ್ಶನ ಓಪನ್ ಆಗ್ತಿದ್ದಿದ್ದೆ ಮಧ್ಯಾಹ್ನ 3 ಗಂಟೆ ಮೇಲೆ ಅಂತಂದರು. ಸೊ ನಾವು ಅದಕ್ಕೆ ಯೋಚನೆ ಮಾಡಿದ್ವಿ, ನಾವೀಗ ಫ್ರೆಶ್ ಅಪ್ ಆದ್ರೂ ರಾಮೇಶ್ವರಂಗೆ ಹೋಗೋ ಅಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ. ಸೊ ನಾವು ಅದಕ್ಕೆ ಏನು ಮಾಡಿದ್ವಿ ಅಂದರೆ, ಮಧುರೈಯಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಹೊರಟಿದ್ದು ನಾವು ರಾಮೇಶ್ವರಂಗೆ. ಮಧುರೈಯಿಂದ ರಾಮೇಶ್ವರಕ್ಕೆ ತುಂಬ ಬಸ್ಸಸ್ ಇರುತ್ತೆ, ಗೌರ್ಮೆಂಟ್ ಬಸ್ಸಸ್ ಇರುತ್ತೆ. ನಾವು ಹೋಗಿದ್ದು ಗೌರ್ಮೆಂಟ್ ಬಸ್ಸಲ್ಲೇ. ಸೊ ಲೈಕ್ ಅಗೇನ್ ದ ಫೇರ್ ಈಸ್ ಫ್ರಮ್ 100-150 ರೂಪಾಯಿ ಒಬ್ಬೊಬ್ರಿಗೆ ಇರುತ್ತೆ. ಸೊ ನಾವು 2 ಅವರ್ಸು ಬಸ್ ತೊಗೊಂಡ್ವಿ. ಸೊ ಬಸ್ಸಿಂದ ನಾವು ರಾಮೇಶ್ವರಂ ರೀಚ್ ಆಗೋ ಅಷ್ಟರಲ್ಲಿ ಸುಮಾರು 1 ಗಂಟೆ ಆಯಿತು. ಸೊ ನಾವು 1 ಗಂಟೆ ಅಷ್ಟರಲ್ಲಿ ರೀಚ್ ಆಗೋ ಸಮಯದಲ್ಲಿ ಅಲ್ಲಿ ನಮಗೆ ತುಂಬ ಹೊಟ್ಟೆ ಹಸಿತಿತ್ತು. ಸೊ ನಾವು ಫಸ್ಟು ರೂಮ್ ತೊಗೊಂಡ ತಕ್ಷಣ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಹೋಗಿದ್ದು ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆಮೇಲೆ ಹೊರಟಿದ್ದು ನಾವು ದೇವರ ದರ್ಶನಕ್ಕೆ. ರಾಮೇಶ್ವರಮಲ್ಲಿ ದೇವರ ದರ್ಶನ ತುಂಬ ವಿಶಿಷ್ಟವಾಗಿರುತ್ತೆ. ಏನು ಗೊತ್ತಾ, ನೀವು ಫಸ್ಟು ರಾಮೇಶ್ವರಂ ದರ್ಶನ ಮಾಡಬೇಕಾಗಿದ್ದು ಒಂದು ರೀತಿ ಏನಂತ ಅಂದರೆ, ರಾಮೇಶ್ವರಂ ಅದು ಮುಂದೆಗಡೆನೇ ಬೀಚ್ ಇರುತ್ತೆ, ಆಯಿತಾ. ಅದ್ರದ್ದು ಒಂದು ಪೌರಾಣಿಕವಾದ ಒಂದು ಇದೆ. ಏನಂದರೆ, ಅಲ್ಲಿ ನಾವು ಸ್ನಾನ ಮಾಡಿಕೊಂಡು ಅದೇ ಇದರಲ್ಲೇ ನಾವು ಡ್ರೆಸ್ ಚೇಂಜ್ ಮಾಡದೆ ನಾವು ಒಳಗಡೆ ಹೋಗಿ ದೇವರ ದರ್ಶನ ಮಾಡಬೇಕು. ಯಾಕೆ ಅಂದರೆ, ರಾಮೇಶ್ವರಮಲ್ಲಿ 23 ಕುಂಡಗಳಿದ್ದಾವೆ, ಅಂದರೆ ಬಾವಿಗಳಿದ್ದಾವೆ. ಅಲ್ಲಿ ಎಲ್ಲ ಬಾವಿಯಲ್ಲೂ ಪವಿತ್ರವಾದ ಜಲ ಇದೆ. ಸೊ ರಾಮೇಶ್ವರಂ ವಿಶಿಷ್ಟತೆ ಏನಂತ ಅಂದರೆ, ದರ್ಶನ ಮಾಡೋರೆಲ್ಲ ಯಾರು ಸೀದಾ ಡೈರೆಕ್ಟಾಗಿ, ಕೆಲವರು ಹೋಗ್ತಾರೆ ದರ್ಶನ, ಆದರೆ ಹೋಗ್ಬೇಕಾದ ರೀತಿ ಏನಂದರೆ, ಅಲ್ಲಿ ಒಂದು
₹200 ಏನೋ ಟಿಕೆಟ್ ತೊಗೊಂಡ್ರೆ ಒಂದು ಫ್ಯಾಮಿಲಿಗೆ 200-300 ಟಿಕೆಟ್ ಆಗುತ್ತೆ. ಆ ಟಿಕೆಟ್ ತೊಗೊಂಡು ನಾವು ಆ ಟಿಕೆಟ್ ತೋರಿಸ್ಕೊತಾ ಹೋದರೆ ಅಲ್ಲಿ 23 ಬಾವಿ ಹತ್ರನೂ ಜನಗಳಿರ್ತಾರೆ, ನೀರು ಹಾಕೋರು, ಅದರಿಂದ ತೆಗೆದು ಹಾಕೋರು. ಸೊ ಎಲ್ಲರ ಮೇಲೂ ನೀರು ಚಿಮ್ಮಿಸ್ತಾರೆ. ಸೊ ನಾವು ದರ್ಶನ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಫುಲ್ ಎಲ್ಲ ಬಾವಿಗಳ ಹತ್ರನೂ ನೀರು ಹಾಕಿಸ್ಕೊಂಡು ಆಮೇಲೆ ನಾವು ದರ್ಶನ ಶುರು ಮಾಡ್ತೀವಿ. ರಾಮೇಶ್ವರಂ ದೇವಸ್ಥಾನ ನೋಡೋದೇ ಒಂದು ಚೆಂದ. ತುಂಬಾ ಕಾರಿಡಾರ್ಸ್ಗಳಿರುತ್ತೆ, ಪೇಂಟಿಂಗ್ಸು, ಶಿಲೆಗಳು, ಅದ್ರದ್ದು ವ್ಯೂ ನೋಡ್ತಿದ್ರೆ ಹಬ್ಬ ಎಲ್ಲೋ ಇದ್ದೇವೆ. ಮತ್ತು ಆ ಕಾರಿಡಾರ್ಸ್ ಎಲ್ಲ ತುಂಬ ಪೀಸ್ಫುಲ್ಲಾಗಿ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಏನು ಶುಭ್ರತೆ ಆಗಲಿ ಮತ್ತು ನಾಯ್ಸ್ ಆಗಲಿ ಗಲಾಟೆ ಏನೂ ಇರೋದಿಲ್ಲ. ತುಂಬ ಚೆನ್ನಾಗಿ ನೋಡ್ತಾ ಇದ್ದರೆ ಹಾಗೆ ನೋಡಬೇಕು ಅನಿಸುತ್ತೆ. ಇಲ್ಲ ತುಂಬ ಒಳ್ಳೆಯ ಸಮಯ ಕಳೀಬೋದು ಅಲ್ಲಿ. ನಾವು ಆಮೇಲೆ ಕಾರಿಡಾರ್ಸ್ ಎಲ್ಲ ನೋಡ್ತಾ ಅದೆಲ್ಲ ಸ್ವಲ್ಪ ನಾವು ಆಮೇಲೆ ಹೋಗಿದ್ದು ದರ್ಶನಕ್ಕೆ ಹೋದ್ವಿ. ನಮಗೆ ದರ್ಶನ ತುಂಬಾ ಚೆನ್ನಾಗಾಯಿತು. ಏನಾಯಿತು ಅಂದರೆ ನಾವು ದರ್ಶನಕ್ಕೆ ಹೋಗಿ ದೇವ್ರದ್ದು ಇನ್ನೊಂದು 2-3 ನಮ್ಮ ಮುಂದೆ ಇರೋ ಅಷ್ಟೇ ದರ್ಶನ ಆ್ಯಕ್ಚುಲಿ ಹಾಲ್ಟ್ ಮಾಡಿದ್ರು. ಯಾಕೆ ಅಂದರೆ ದೇವರಿಗೆ ಅಭಿಷೇಕ ಮಾಡ್ತಿದ್ರು. ಸೊ ನಮಗೆ ಅಲ್ಲೇ ನಿಂತ್ಕೊಂಡು ಅಭಿಷೇಕ ನೋಡೋ ಭಾಗ್ಯನೂ ಸಿಕ್ತು ನಮಗೆ. ನಾವು ಅದನ್ನಾಗಿ ತುಂಬ ಚೆನ್ನಾಗಿ ದೇವ್ರ ದರ್ಶನನೂ ಬಂದುಬಿಟ್ಟು ದೇವ್ರ ದರ್ಶನ ಸುಮಾರು 8 ಗಂಟೆ ಆಯಿತು. ಸೊ 8 ಗಂಟೆಗೆ ದೇವ್ರ ದರ್ಶನ ಎಲ್ಲ ಆದಮೇಲೆ ನಾವು ಹೊರಗಡೆ ಬಂದು ಊಟ ಮಾಡಿಕೊಂಡು ನಾವು ಮತ್ತೆ ರೂಮಿಗೆ ಹೋದೆ. ಬಟ್ ನಮಗಿಲ್ಲಿ ಒಂದು ರಾಮೇಶ್ವರಮಲ್ಲಿ ಊಟದ್ದೇನು ಭಾಳ ಖುಷಿ ಆಯಿತು ಅಂತ ಅಂದರೆ, ನಾವೆಲ್ಲಾದರೂ ತಮಿಳ್ನಾಡಲ್ಲಿ ತುಂಬ ಕಡೆ ದೇವಸ್ಥಾನಕ್ಕೆ ಹೋದಲ್ಲ ರಾತ್ರಿ ಇರುತ್ತಲ್ಲ, ಅಲ್ಲಿ ಬೇರೆ ಇಡ್ಲಿ ದೋಸೆನೇ ನಿಮ್ಗೆ ತುಂಬ ಸಿಗುತ್ತೆ ರಾಮೇಶ್ವರ ತಮಿಳ್ನಾಡು ಸೈಡಲ್ಲಿ. ಆದರೆ ರಾಮೇಶ್ವರ ಅಂದರೆ ನಿಮಗೆ ಎಲ್ಲ ಥರದ ಊಟ ಸಿಗುತ್ತೆ. ಯಾಕೆ ಅಂದರೆ ರಾಮೇಶ್ವರ ಜ್ಯೋತಿರ್ಲಿಂಗದಲ್ಲಿ ಒಂದು ಲಿಂಗ ಆಗಿರೋದ್ರಿಂದ ನಮ್ಮ ದೇಶದ ಹಲವು ಕಡೆಯಿಂದ ಎಲ್ಲ ಜನ ಬರ್ತಾರೆ. ನಾರ್ತ್ ಅವರು, ಈಸ್ಟ್ ಅವರು ಅಂತೂ ತುಂಬ ಜನ ಇರ್ತಾರೆ. ಸೊ ಅಲ್ಲಿ ನಿಮಗೆ ತುಂಬ ಆಪ್ಷನ್ಸ್ ಲೈಕ್ ನಾರ್ತ್ ಫುಡ್ಡು, ಸೌತ್ ಫುಡ್ಡು, ಆಂಧ್ರ ಫುಡ್ಡು, ನಿಮ್ಗೆ ಯಾವ ಥರ ಫುಡ್ ಬೇಕೋ ಎಲ್ಲ ಥರದ ರೆಸ್ಟೋರೆಂಟ್ಸ್ಗಳು, ಹೋಟೆಲ್ಗಳು ಮತ್ತು ಹೊರ್ಗಡೆ ಗಾಡಿಗಳ ಮೇಲೆ ಎಲ್ಲ ಸಿಗುತ್ತೆ. ಎಲ್ಲ ತುಂಬ ಊಟ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಹಾಗಾಗಿ ಅವತ್ತು ರಾಮೇಶ್ವರಂ ದರ್ಶನ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಸ್ಟ್ರೀಟ್ ಕಡೆ, ಯಾಕಂದರೆ ನೋಡೋದಕ್ಕೆ ಸಾಯಂಕಾಲದೊತ್ತು ದೇವಸ್ಥಾನ ಹೊರಗಡೆ ಸುತ್ತ ಅಲ್ಲಿ ಏನಾದರೂ ಪರ್ಚೇಸ್ ಮಾಡೋದಿದ್ರೆ ಎಲ್ಲ ಮುಗಿಸ್ಕೊಂಡು ಹೋಗಿ ನಾವು ರೆಸ್ಟ್ ಮಾಡಿದ್ವಿ. ಮತ್ತು ನಮ್ಮದು ಬೆಳಗ್ಗೆ ನೆಕ್ಸ್ಟ್ ದಿನ ನಾವು ಶುರು ಮಾಡಿದ್ವಿ. ನೆಕ್ಸ್ಟ್ ದಿನ ನಾವು ಏನು ಮಾಡಿದ್ವಿ ಅಂತ ಅಂದರೆ, ನಾವು ಬೀಚಿಗೆ ಸನ್ರೈಸ್ ನೋಡಬೇಕು ಅಂತ ಹೇಳಿ ಭಾಳ ಬೇಗನೆ ಎದ್ದು ಬೀಚಿಗೆ ಬಂದ್ವಿ. ಆದರೆ ಆವತ್ತು ನಮಗೆ ಸನ್ರೈಸ್ ಕಾಣಿಸ್ಲಿಲ್ಲ. ಯಾಕೆಂದರೆ ಒಂಥರ ಮೋಡ ಥರ ಬಂದುಬಿಟ್ಟು ಸನ್ರೈಸ್ ಆದಮೇಲೆ ಆ ಮೋಡ ಎಲ್ಲ ಕ್ಲಿಯರ್ ಆಯಿತು. ಸೊ ನಾವು ಹಾಗಾಗಿ ಸನ್ರೈಸ್ ವ್ಯೂ ನೋಡೋಕ್ಕಾಗಲಿಲ್ಲ. ಬಟ್ ಓಕೆ, ಮಕ್ಕಳಿದ್ರಲ್ವ ತುಂಬ ಚೆನ್ನಾಗಿ ಬೀಚಲ್ಲೆಲ್ಲ ಆಟ ಆಡ್ಕೊಂಡ್ವಿ. ನಾವು ಎಲ್ಲ ಇನ್ನೊಂದು ಸರಿ ಮುಳುಗಿದ್ವಿ. ಬೀಚ್ ಟೈಮ್ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ರೂಮಿಗೆ ಬಂದು ನಾವಿನ್ನು ವೆಕೇಟ್ ಮಾಡಬೇಕು. ಸೊ ನಮಗೆ ರಾಮೇಶ್ವರಮಲ್ಲಿ ದಯವಿಟ್ಟು ಬರೀ ದೇವಸ್ಥಾನ ನೋಡ್ಕೊಂಡು ವಾಪಸ್ ಬರಬೇಡಿ. ಯಾಕಂದರೆ ರಾಮೇಶ್ವರಮಲ್ಲಿ ನೋಡಬೇಕಾದ ಜಾಗಗಳು ತುಂಬಾ ಇದ್ದಾವೆ. ಸೊ ನಿಮ್ಗಲ್ಲಿ ಎಲ್ಲ ಜಾಗಗಳು ಹೋಗ್ಬೇಕಂದ್ರೆ ಕಾರ್ಸು ತುಂಬ ಸಿಗುತ್ತೆ. ಮತ್ತು ನಾವು ಹೋಗಿದ್ದು ಆಟೋದಲ್ಲಿ ಅರೌಂಡ್ 800 to 900 ಚಾರ್ಜ್ ಮಾಡಿದ್ರು ನಮಗೆ. ಅಲ್ಲಿರೋ ಜಾಗಗಳೆಲ್ಲ ತೋರಿಸ್ಕೊಂಡು ನಾವು ಆಟೋ ಹೆಂಗೆ ಮಾತಾಡ್ಕೊಂಡಿದ್ದೀವಿ ಅಂತ ಅಂದರೆ, ಎಲ್ಲ ತೋರಿಸ್ಕೊಂಡು ಅಗೇನ್ ನಮ್ಮನ್ನ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಬೇಕು. ಯಾಕಂದರೆ ನಾವು ಬಸ್ಸಲ್ಲಲ್ವ ಬಂದಿರೋದು. ಸೊ ನಾವು ಅಗೇನ್ ನಾವು ಬ್ಯಾಕ್ ಮಧುರೈಗೆ ಹೋಗಬೇಕು. ಯಾಕಂದರೆ ನಮ್ದು ಇನ್ನೂ ಮದುವೆ ದರ್ಶನ ಆಗಿಲ್ಲ ಮತ್ತು ನಮ್ಮದು ಟ್ರೈನ್ ಬುಕ್ ಆಗಿರೋದು ಕೂಡ ಮಧುರೈಯಿಂದ. ಸೊ ಹಾಗಾಗಿ ನಾವು ಆ ಥರ ಆಟೋ ಬುಕ್ ಮಾಡ್ಕೊಂಡ್ವಿ. ಸೊ ನಾವು ಆಟೋ ಬುಕ್ ಮಾಡ್ಕೊಂಡು ಅವ್ರು ನಮಗೆ ಜಾಗಗಳು ತೋರಿಸಿದ್ರು. ಯಾವುದೆಲ್ಲ ಜಾಗಗಳು ತೋರಿಸಿದ್ರೆ, ಶ್ರೀರಾಮನ ಪಾದ, ಲಕ್ಷ್ಮಣನ ದೇವಸ್ಥಾನ, ಮತ್ತು ಆಂಜನೇಯ ಪ್ರತಿಷ್ಠಾಪನೆ ಮಾಡಿರುವಂಥ ಈಶ್ವರ, ಮತ್ತು ಧನುಷ್ಕೋಡಿ ಅಂತೂ ನೋಡಲೇಬೇಕಾದ ಜಾಗ. ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಎಂಡ್ ಆಫ್ ದ ರೋಡ್ ಅಲ್ಲಿಗೆ ಎಂಡ್ ಆಗೋದು ತುಂಬಾ ಚೆನ್ನಾಗಿದೆ. ಆಮೇಲೆ ಅಲ್ಲಿ ಟೆಲಿಸ್ಕೋಪ್ ಇಟ್ಬಿಟ್ಟು ರಾಮ್ ಸೇತು, ಯಾಕಂದರೆ ರಾಮ್ ಸೇತು ನೋಡಬೇಕು ಅಂತ ಫ್ಲೈಟಲ್ಲಿ ಶ್ರೀಲಂಕಾಗೆ ಹೋಗಬೇಕಾದ್ರೆ ತೋರಿಸ್ತಾರೆ. ಆದರೆ ನಾವು ಇವಾಗ ಹೋಗೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಟೆಲಿಸ್ಕೋಪ್ ಇಟ್ಟು ರಾಮ್ ಸೇತುವೆ ತೋರಿಸ್ತಾರೆ. ಅದು ಕೂಡ ತುಂಬ ಹಂಗಂತೇಳಿ ಫ್ಲೈಟಲ್ಲಿ ಆದಷ್ಟು ಚೆನ್ನಾಗಿ ಕಾಣಲ್ಲ, ಸ್ವಲ್ಪ ಪರವಾಗಿಲ್ಲ. ಒಟ್ಟು ಆ ರಾಮ್ ಸೇತುವೆ ನೋಡಿದ್ವಿ ಅನ್ನೋದೇ ಒಂದು ಖುಷಿ ಆಗುತ್ತೆ. ಆಮೇಲೆ ಅದನ್ನೆಲ್ಲ ನೋಡಿಕೊಂಡು ಒಂದು ಕಡೆ ರಾವಣ ಥರ ನದಿ, ಇನ್ನೊಂದು ಕಡೆ ರಾಮನ ಥರ ನದಿ. ಅದನ್ನು ಹೆಂಗೆ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಅಂದರೆ, ರಾಮನ ನದಿ ತುಂಬ ಪ್ರಶಾಂತವಾಗಿರುತ್ತೆ. ಒನ್ ಸೈಡ್ ಆಫ್ ದ ರೋಡಲ್ಲಿರೋ ರಾವಣ ಸಮುದ್ರ
ಫುಲ್ಲು ಉಕ್ಕುತ್ತಾ ಇರುತ್ತೆ, ಲೈಕ್ ಸ್ವಲ್ಪ ಗರ್ಜಿಸೋ ಥರ ಎಲ್ಲ ಇರುತ್ತೆ ಅಂತಾರಲ್ಲ ಆ ಥರ. ಮತ್ತು ಬೀಚು ಅಷ್ಟೇ, ಅಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಮತ್ತು ಮಕ್ಕಳಿಗೆ ಆಟ ಆಡೋದಕ್ಕೂ ತುಂಬ ಆಪ್ಷನ್ಸ್ ಇದೆ. ಲೈಕ್ ಬೀಚ್ಗಳು ಆನ್ ದ ವೇಲ್ ಪೂರ್ತಿ ತುಂಬಾ ಬೀಚ್ಗಳಿದ್ದಾವೆ, ನೀವು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತು ನಾವೇನು ಮಾಡಿದ್ರೆ ಬ್ಯಾಕ್ ಟು ರಾಮೇಶ್ವರ, ಧನುಷ್ಕೋಡಿಯಿಂದ ರಾಮೇಶ್ವರಂಗೆ ಒಂದು 10-15 ಕಿಲೋಮೀಟರ್ ಆಗುತ್ತೆ. ಸೊ ನಾವು ಮತ್ತೆ ರಾಮೇಶ್ವರಮಿಗೆ ಬಂದು, ರಾಮೇಶ್ವರಮಲ್ಲೂ ಕೂಡ ತುಂಬ ಪುಟ್ಟ ಪುಟ್ಟ ದೇವಸ್ಥಾನಗಳಿದ್ದಾವೆ. ಯಾಕಂದರೆ ಅದು ತುಂಬ ಚರಿತ್ರೆ ಇರೋ ಊರಾಗಿರೋದ್ರಿಂದ ಪ್ರತಿಯೊಂದು ದೇವಸ್ಥಾನಕ್ಕೂ ಒಂದು ಚರಿತ್ರೆ ಇದೆ, ಒಂದು ಪುರಾಣದ ಕಥೆ ಇದೆ. ಅಲ್ಲಿ ನಮ್ಮ ಇನ್ನೊಂದು ಖುಷಿ ವಿಚಾರ ಏನಂದರೆ, ನಾವು ನೀರಲ್ಲಿ ತೇಲುತ್ತೆ ಅಲ್ವ ಕಲ್ಲು, ಆ ಥರ ಕಲ್ಲು ನೋಡಿದ್ವಿ, ಅದನ್ನು ಮುಟ್ಟಿದ್ವಿ. ಒಂದು ದೇವಸ್ಥಾನದಲ್ಲಿದೆ ಅಲ್ಲಿ, ಜಪಾಲಿ ಅಂತ ಹೇಳಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಆ ಕಲ್ಲು ಇಟ್ಟಿದ್ದಾರೆ, ಅದನ್ನು ಮುಟ್ಟೋದಕ್ಕೂ ಕೂಡ ಬಿಡ್ತಾರೆ. ಸೊ ಅದು ಫಸ್ಟ್ ಟೈಮ್ ನಾವು ನೋಡಿದಾಗ ನಮಗೆ ತುಂಬಾ ಖುಷಿ ಆಯಿತು. ಆ ಅನುಭವ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ನಾವು ಅಗೈನ್ ಬಸ್ ಇಟ್ಕೊಂಡು ನಾವು ಮಧುರೈ ಕಡೆಗೆ ಪಯಣ ಶುರು ಮಾಡಿದ್ವಿ. ಸೊ ಪಯಣ ಶುರು ಮಾಡಿದಾಗ ರಾಮೇಶ್ವರಮಿಂದ ಮಧುರೈಗೆ ದಾರಿ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಹೋಗ್ತಾ ಇದ್ರಲ್ಲೇ ಪಂಬಾನ್ ಬ್ರಿಡ್ಜ್ ಬರುತ್ತೆ. ಸೊ ಪಂಬಾನ್ ಬ್ರಿಡ್ಜಲ್ಲಿ ಇರುತ್ತೆ, ಟ್ರೈನ್ ಹೋಗೋದಿರುತ್ತೆ, ಮತ್ತು ಫ್ಲೈಓವರ್ ಇರುತ್ತೆ, ಬೋಟ್ಸ್ ಇರುತ್ತೆ. ಅಲ್ಲಂತೂ ಬೋಟ್ಸು ತುಂಬಾ ಕಲರ್ಫುಲ್ಲಾಗಿರುತ್ತೆ, ನೋಡಲೇಬೇಕು. ನೋಡೋದ್ರಂತೂ ತುಂಬಾ ಖುಷಿಯಾಗುತ್ತೆ. ಪಂಬಾನ್ ಬ್ರಿಡ್ಜ್ ಆದಮೇಲೆ ಮತ್ತೆ ನಾವು ಹೋಗ್ತಿದ್ರೂ ಈ ಎಳ್ಚಿಕಾಯಿ ಅಂತ ಬರುತ್ತೆ ಅಲ್ವಾ, ಆ ಥರ ಅಲ್ಲಿ ರಾಮೇಶ್ವರಂ ಅಂತೂ ಆ ಕಡೆ ತುಂಬ ಫೇಮಸ್. ಆದರೆ ಒಂದು ಸ್ಯಾಡ್ ಥಿಂಗ್ ಏನು ಗೊತ್ತಾ, ಅಲ್ಲಿ ಯಾವುದು ಜಾಸ್ತಿ ಮಾರಾಟಕ್ಕೆ ಮಾಡ್ತಿರಲ್ಲ, ಎಲ್ಲೋ ಒಂದೊಂದು ಕಡೆ ಮಾರಾಟಕ್ಕೆ ಇಟ್ಟಿರ್ತಾರೆ. ಆದರೆ ನಾವು ಬಸ್ಸಲ್ಲಿ ಹೋಗ್ತಿರೋದ್ರಿಂದ ಅದನ್ನು ತಿನ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ ನಾವು ಅಲ್ಲಿ ಬಸ್ಸಲ್ಲಿ ನಿಲ್ಲಿಸಿ ಅಂತ ಹೇಳೋಕ್ಕಾಗಲ್ಲ. ಇಫ್ ಯು ಆರ್ ಗೋಯಿಂಗ್, ಅಥವಾ ಒಂದು ಟ್ಯಾಕ್ಸಿ ಏನಾದರೂ ಮಾಡಿಕೊಂಡು ಆ ಥರ, ಅಥವಾ ಪರ್ಸ್ನಲ್ ವೆಹಿಕಲ್ ಹೋಗಿರೋರಿಗೆ ಅದನ್ನು ತುಂಬ ಹಣ್ಣನ್ನು ತಿನ್ಕೊಂಡು ಆ ರೋಡ್ ಸೈಡಲ್ಲಿ ನೋಡಿಕೊಂಡು, ಮತ್ತು ಹೋಗ್ತಾ ಮಧ್ಯದಲ್ಲೂ ಕೂಡ ತುಂಬ ಬೀಚ್ಗಳು ಬರುತ್ತೆ, ನೀವು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು. ಸೊ ನಾವು ಮತ್ತೆ ರಿಟರ್ನ್ ಬ್ಯಾಕ್ ಬಂದಿದ್ದು ಮಧುರೈಗೆ. ಸೊ ಮಧುರೈಯಲ್ಲಿ ಬಂದ ತಕ್ಷಣ ನಾವು ಬಸ್ ಸ್ಟ್ಯಾಂಡಿಂದ ನಾವು ಇದಕ್ಕೆ ಆಟೋ ಕೇಳಿದ್ವಿ ದೇವಸ್ಥಾನಕ್ಕೆ. ಮಧುರೈ ಬಸ್ ಸ್ಟ್ಯಾಂಡಿಂದ ಮಧುರೈ ಮೀನಾಕ್ಷಿ ಅಮ್ಮನ ಟೆಂಪಲ್ಗೆ ಅರೌಂಡ್ 4 to 5 ಕಿಲೋಮೀಟರ್ಸ್ ಇದೆ. ಆಟೋದವ್ರು ತುಂಬ ಕಾಸ್ಟ್ಲಿ ಹೇಳ್ತಾರೆ. ಬೆಟರ್ ನೀವು ಓಲಾ ಊಬರ್ ಬುಕ್ ಮಾಡ್ಕೊಳ್ಳಿ, ಯಾಕಂದರೆ ಮಧುರೈಲಿ ಕೂಡ ಓಲಾ ಊಬರ್ ಫೆಸಿಲಿಟಿ ಇರುತ್ತೆ. ಸೊ ನಾವು ಅದೇ ಬುಕ್ ಮಾಡಿಕೊಂಡು ಬಂದಿದ್ದು. ಅಲ್ಲಿ ಬಂದ ತಕ್ಷಣ ದೇವಸ್ಥಾನದ ಮುಂದೆನೇ ಮಧುರೈ ಸ್ಪೆಷಲ್ ಒಂದು ಬಾದಾಮ್ ಜ್ಯೂಸ್ ಥರ ಸಿಗುತ್ತೆ ಅಲ್ಲಿ, ಆಯಿತಾ. ತುಂಬ ಕಡೆ ಮಧುರೈಲಿ ಸಿಗುತ್ತೆ, ಬಟ್ ಅಲ್ಲಿ ನಾವು ಕುಡಿದಿದ್ದಂತೂ ಭಾಳನೇ ಚೆನ್ನಾಗಿತ್ತು. ಯಾಕಂದರೆ ನಾವು ಹೋದಾಗ ತುಂಬ ಬಿಸಿಲಿತ್ತು. ಆ ಬಿಸಿಲಿಗೂ ಆ ಬಾದಾಮ್ ಶೇಕ್ ಕುಡ್ದಾಗಂತೂ ಭಾಳ ಖುಷಿಯಾಯಿತು. ಆದರೆ ಮಧುರೈ ದರ್ಶನ ಮಾಡೋಕ್ಕೆ ಹೋದರೆ ಅಲ್ಲೇ ನೋಡಿ ನಮಗೊಂದು ಟ್ರ್ಯಾಜಿಡಿ ಆಗಿದ್ದು ಅಂದರೆ ಏನಂತಂದರೆ, ಮಧುರೈಯಲ್ಲಿ ತುಂಬ ಅಂದರೆ ತುಂಬಾ ರಶ್ ಇದೆ, ಆಯಿತಾ. ಸೊ ನಮಗೆ ದರ್ಶನಕ್ಕೆ ಹೋಗಬೇಕು, ಸ್ಪೆಷಲ್ ದರ್ಶನ ಮಾಡಬೇಕು. ಯಾಕೆಂದರೆ ನಮಗೆ ರಿಟರ್ನ್ ಟ್ರೈನು ಅರೌಂಡ್ 7 o'clock ನಮಗೆ ಟ್ರೈನ್ ಇದೆ, ರಿಟರ್ನ್ ಟ್ರೈನ್ ಬುಕ್ ಮಾಡಿದ್ದೀವಿ ಆಲ್ರೆಡಿ. ನಾವಿಲ್ಲಿ ಮಧುರೈ ರೀಚ್ ಆಗೋ ಅಷ್ಟರಲ್ಲೇ 3 o'clock ಆಗಿತ್ತು. ನಮಗೆ ಟೈಮ್ ಇರೋದು 3 to 4 hours ಅಷ್ಟೇ. ಆವಾಗ ನಾವು ದರ್ಶನ ಮಾಡಿಕೊಂಡು ನಾರ್ಮಲ್ ಕ್ಯೂವಲ್ಲಿ ಹೋಗ್ತೀವಿ ಅಂದರೆ ಏನಿಲ್ಲ ಅಂದರೂ 3 to 4 ಗಂಟೆ ಮೇಲೆ ಆಗುತ್ತೆ ಅಂತ ಅಲ್ಲಿ ಸ್ಥಳೀಯರು ಹೇಳ್ತಿದ್ರು. ನಮಗೆ ಟ್ರೈನ್ ಇದೆ, ನಾವು ಏನು ಮಾಡೋದು? ಸೊ ನಾವು ಏನು ಮಾಡಿದ್ವಿ, ಸ್ಪೆಷಲ್ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ನೋಡಿದ್ವಿ. ಸ್ಪೆಷಲ್ ದರ್ಶನ ಕೂಡ ಯಾವುದೋ ಒಂದೊಂದು, ಅದು ಕ್ಯೂ ಏನು ಕಮ್ಮಿ ಏನಿಲ್ಲ, ಒಬ್ಬೊಬ್ಬರಿಗೆ 300 ರೂಪಾಯಿನೋ ಚಾರ್ಜ್ ಮಾಡ್ತಾರೆ ಅಂದರು. ಸರಿ ಆಯಿತು, ಸ್ಪೆಷಲ್ ದರ್ಶನಕ್ಕೆ ಹೋಗೋಣ ಅಂತ ಅಂದರೆ ನಮ್ಗೆ ಅಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂತ ಅಂದರೆ, ಸ್ಪೆಷಲ್ ದರ್ಶನಕ್ಕೆ ಹೋಗ್ಬೇಕು ಅಂದರೆ ಅಲ್ಲಿ ಬರೀ ಕ್ಯಾಶ್ ಅಷ್ಟೇ ತೊಗೋತಾರೆ. ನಮ್ಮ ದುರದೃಷ್ಟ ಹೆಂಗಿತ್ತು ಅಂದರೆ, ನಮಗಿಲ್ಲೆಲ್ಲ ರೂಢಿ ಆಗೋಗ್ಬಿಟ್ಟಿದೆ ಅಲ್ವಾ, ಗೂಗಲ್ ಪೇ ಬೆಂಗಳೂರಾಗೆಲ್ಲ ಗೂಗಲ್ ಪೇ ಯೂಸ್ ಮಾಡಿಕೊಂಡು ನಮ್ಮ ಹತ್ರ ಕ್ಯಾಶು ಅರೌಂಡ್ 200 rupees ಏನೋ ಇದೆ ಅಷ್ಟೇ. ನಮಗೆ ಬೇಕಾಗೋ ಅಷ್ಟಿರೋ ಕ್ಯಾಶ್ ಇಲ್ಲ. ಅಲ್ಲಿ ನಾವು ತುಂಬ ಜನದ ಹತ್ರ ಕೇಳಿ ನೋಡಿದ್ವಿ, ಲೈಕ್ ಕ್ಯಾಶ್ ಕೊಡಿ ಅಂತ ಹೇಳಿ. ಯಾರಾದರೂ ನಾವು ಲೈಕ್ ಗೂಗಲ್ ಪೇ ಮಾಡ್ತೀವಿ, ಕ್ಯಾಶ್ ಪೇ ಅಂತ, ಬಟ್ ಅಲ್ಲಿ ಯಾರೂ ಅಷ್ಟು ಬೇಗ ನಂಬಲ್ಲ ಅಲ್ವಾ ಯಾರನ್ನಾಗಲಿ. ಅದು ಅಲ್ಲದೆ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡ್ಕೊಡೋದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ನಾವು ತುಂಬ ಜನನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಈ ಥರ ನಾವು ತುಂಬ ದೂರದಿಂದ ಬಂದಿದ್ದೀವಿ ಅಮ್ಮನ ದರ್ಶನ ಮಾಡೋದಕ್ಕೆ, ಈ ಥರ ನಾವು ನಿಮಗೆ ಗೂಗಲ್ ಪೇ ಮಾಡ್ತೀವಿ, ನಿಮ್ಮ ಹತ್ರ ಏನಾದರೂ ಕ್ಯಾಶ್ ಇದ್ದರೆ ಕೊಡಿ ಅಂತ. ಆದರೆ ನಮ್ಮದು ದುರದೃಷ್ಟನೇ ಅಂತ ಹೇಳ್ಬೋದು, ನಮಗೆ ಯಾರೂ ಕ್ಯಾಶ್ ಕೊಡಲಿಲ್ಲ.
ನಮಗಂತೂ ತುಂಬಾ ಬೇಜಾರಾಯಿತು. ಯಾಕಂದರೆ ನಾವು ಅಷ್ಟು ದೂರದಿಂದ ಬಂದಿದ್ದೀವಿ, ಅಮ್ಮನ ದರ್ಶನ ಮಾಡಬೇಕು ಅಂತ. ಹಿಂದಿನ ದಿನ ದರ್ಶನ ಮಾಡ್ಕೋಬೇಕು ಅನ್ನೋದು ನಮ್ಮ ಪ್ಲ್ಯಾನ್ ಇದ್ದಿದ್ದು. ಆದರೆ ಅವತ್ತು ಕೂಡ ದರ್ಶನ ಆಗಲಿಲ್ಲ. ನೆಕ್ಸ್ಟ್ ಡೇ ದರ್ಶನ ಮಾಡೋಣ ಅಂತಂದರೆ ಈ ಥರ ಪ್ರಾಬ್ಲಮ್ ಆಗ್ತಿದೆ. ನಮಗಂತೂ ಭಾಳ ಅಂದರೆ ಭಾಳನೇ ಬೇಜಾರಾಯಿತು. ನಮ್ಮ ಯಜಮಾನ್ರಂತೂ ತುಂಬಾ ಯಾರೋ ಬೇರೆಯವ್ರ ಹತ್ರ ಎಲ್ಲ ಮಾತಾಡಿಕೊಂಡು, ಸರ್ ನಾವು ನಿಮಗೆ ಪೇ ಮಾಡ್ತೀವಿ, ದಯವಿಟ್ಟು ಅಲೋ ಮಾಡಿ, ಈ ಥರ ನಮಗೆ ದರ್ಶನ ಮಾಡಿಕೊಡಿ ಅಂತ ಹೇಳಿ ನಾವು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಆದರೆ ಅಲ್ಲಿ ಯಾರೂ ಇಲ್ಲ, ಆ ಥರ ಏನೂ ಆಗೋಲ್ಲ ಇಲ್ಲಿ, ನೀವು ಟಿಕೆಟ್ ತೊಗೊಂಡೆ ನೀವು ಒಳಗೆ ಹೋಗಬೇಕು ಅಂತ ಹೇಳಿ ಎಲ್ಲ ಇದು ಮಾಡಿದ್ರು. ಯಾರೋ ಒಬ್ಬರು ನಮಗೆ ಇನ್ನೊಂದು 100 ರೂಪೀಸ್ ಎಕ್ಸ್ಟ್ರಾ ಕೊಡಿ, ಬಿಡಿಸ್ತೀವಿ ಅಂತ ಹೇಳಿದ್ರು. ಬಟ್ ಅಲ್ಲೂ ನಮಗೆ ಪ್ರಾಬ್ಲಮ್ ಆಗಿದ್ದು. ಅವರು ಕೂಡ ಅಷ್ಟೇ, ಕ್ಯಾಶ್ ಗೂಗಲ್ ಪೇ ಮಾಡ್ತೀವಿ ತೊಗೊಳ್ಳಿ ಅಂತ ಅಂದ್ರೂ ಅವ್ರು ಯಾರೂ ರೆಡಿ ಇರಲಿಲ್ಲ. ಗೂಗಲ್ ಪೇ ಇಲ್ಲ 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 ಅಂತಲೇ ಹೇಳಿದ್ರು. ನಮಗಂತೂ ತುಂಬ ಅಂದರೆ ತುಂಬಾ ಬೇಜಾರಾಯಿತು. ಸೊ ನಾವೇನು ಮಾಡಿದ್ವಿ, ಅಲ್ಲಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸಾಗಿ ಕೂತ್ಕೊಂಡು ಅಟ್ಲೀಸ್ಟ್ ಬಂದಿದ್ದೀವಲ್ಲ, ಯಾಕಂದರೆ ದೇವಸ್ಥಾನ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಲ್ವಾ. ನಮ್ಮಲ್ಲಿರೋ ದೇವಸ್ಥಾನಗಳು, ಶಿಲೆಗಳು, ಮತ್ತು ಅಲ್ಲಿ ಪಕ್ಕ ಇನ್ನೂ ಹೊರಗಡೆ ಎಲ್ಲ ತುಂಬ ದೇವಸ್ಥಾನಗಳು ಇರ್ತಾವೆಲ್ಲ, ಅವೆಲ್ಲ ನೋಡ್ಕೊಂಡ್ವಿ. ಅವೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದ್ವು. ನಾವು ಅದಕ್ಕೆ ಇನ್ನು ನಮಗೆ ಅಲ್ಲಿಗೆ 4:15 5 ಗಂಟೆ ಆಗ್ತಾ ಬಂತು ಅದೆಲ್ಲ ನೋಡಿಕೊಂಡು ಬರೋ ಅಷ್ಟರಲ್ಲೇನ. ಸೊ ನಮಗೆ ಎಷ್ಟೇ ಪ್ರಯತ್ನ ಪಟ್ಟರೂ ನಮಗೆ ದೇವರ ದರ್ಶನ ಆಗಲಿಲ್ಲ. ನಮ್ಮ ಆ ಮನಸ್ಸಲ್ಲಿ ಅದೊಂದು ದುಃಖ ಅಂತೂ ತುಂಬಾ ಕಾಡ್ತಿತ್ತು. ಅಷ್ಟು ದೂರದಿಂದ ಬಂದು ಅಮ್ಮನ ದರ್ಶನ ಆಗಲಿಲ್ಲ ಅಂತ ಹೇಳಿ. ಆದರೆ ಏನು ಮಾಡೋದು, ಆದರೂ ನಾವು ಮನಸ್ಸಲ್ಲಿ ಒಂದು ಬೇಡ್ಕೊಂಡ್ವಿ, ನಮ್ಮ ದೇವ್ರ ದರ್ಶನ ಆಗಬೇಕು ಅಂತ ಅಂದರೆ ಯಾವುದಾದ್ರೂ ಒಂದು ಮುಖದಲ್ಲೇ ಆಗೇ ಆಗುತ್ತೆ. ಇಲ್ಲ ಅಂತ ಅಂದರೆ ಅವ್ರು ನಮಗೆ ಯಾವಾಗ ಅದೃಷ್ಟ ಬರುತ್ತೋ ಆವಾಗ ಆಗುತ್ತೆ ಬಿಡು ಅಂದ್ಕೊಂಡು. ಸೊ ನಾವೇನು ಮಾಡಿದ್ವಿ, ನಮಗೆ ಯಾಕಂದರೆ ಟ್ರೈನ್ ಇತ್ತು ಅಲ್ವಾ, ಸೊ ನಾವು ಟ್ರೈನ್ಗೆ ಹೊರಡಬೇಕು ಅಂತ ಹೇಳಿ ರಿಟರ್ನು ನಮ್ಮ ಪಯಣ ಶುರು ಮಾಡಿದ್ವಿ. ಸೊ ನಮಗೆ ಬೆಳಗ್ಗೆ ಹಿಂದಿನ ದಿನ ಬರೋವಾಗಲೇ ಗೊತ್ತಿತ್ತಲ್ವ, ಮೀನಾಕ್ಷಿ ಅಮ್ಮನ ದೇವಸ್ಥಾನದಿಂದ ರೈಲ್ವೆ ಸ್ಟೇಷನ್ ತುಂಬಾ ಹತ್ತಿರ ಇದೆ ಅಂತ ಹೇಳಿ. ಸೊ ನಮಗಿನ್ನೂ ಅರೌಂಡ್ 5 to 5:20 ಏನೋ ಆಗಿತ್ತು ಆ ಟೈಮಲ್ಲಿ. ನಾವೇನು ಮಾಡಿದ್ವಿ, ಆಟೋ ಏನೂ ಬೇಡ, ನಡ್ಕೊಂಡೇ ಹೋಗೋಣ, ಯಾಕಂದರೆ ಅಟ್ಲೀಸ್ಟ್ ಸಿಟಿನಾದರೂ ನೋಡ್ದಂಗೆ ಇರುತ್ತೆ. ಮಧುರೈಯಲ್ಲಿ ಏನು ಫೇಮಸ್ಸು, ಮಧುರೈಯಲ್ಲಿ ಏನೆಲ್ಲ ಸಿಗುತ್ತೆ, ಹೆಂಗಿರುತ್ತೆ ಸಿಟಿ ನೋಡೋದಕ್ಕೆ ಅಂದ್ಕೊಂಡು ಬಂದ್ವಿ. ನಮ್ಗೆ ಅಲ್ಲಿ ಒಂದು ಅದೃಷ್ಟ ಏನಿತ್ತು ಅಂತ ಅಂದರೆ, ನಾವು ಆ್ಯಕ್ಚುಲಿ ಗೂಗಲ್ ಕೇಳ್ಕೊಂಡು ಬಂದ್ವಿ ರೈಲ್ವೆ ಸ್ಟೇಷನ್ಗೆ ಹೋಗೋದಂತ. ನಾವು ಹೋಗ್ಬೇಕಾಗಿದ್ದು ರಿಟರ್ನ್ ಮೇಯ್ನ್ ಹೈವೇ ಬಿಟ್ಬಿಟ್ಟು ಒಂದು ಸಣ್ಣ ಸಂತೆಯಲ್ಲಿ ಬಂದ್ವಿ, ಆಯಿತಾ. ಅಲ್ಲಿ ನಮಗೆ ಅಮ್ಮನ ದರ್ಶನ ಆಯಿತು. ಅಲ್ಲಿ ಮೀನಾಕ್ಷಿ ಅಮ್ಮಂದು ಉತ್ಸವ ದೇವರಿರುತ್ತೆ ಅಲ್ವ, ಹಿಂದಿನ ದಿನ ಹೇಳಿದ್ವಿ ಅಲ್ವ, ಮೀನಾಕ್ಷಿ ಅಮ್ಮಂದು ಉತ್ಸವ ನಡೀತದೆ ಅಂತ. ಆ ದೇವ್ರನ್ನ ಅಲ್ಲಿಟ್ಟು ಅಲ್ಲಿರೋ ತುಂಬ ಜನ ಮುತ್ತೈದೆಯರುಗಳೆಲ್ಲ ನಿಂಬೆಹಣ್ಣಿನಲ್ಲಿ ದೀಪ ಮಾಡಿಕೊಂಡು ಆ ತಾಯಿ ಉತ್ಸವದ ಮುಂದೆ ತುಂಬ ಅಂದರೆ ತುಂಬ ಜನ, ಸುಮಾರು ಒಂದು 100ರಿಂದ 150 ಜನ ಎಲ್ಲರೂ ಉತ್ಸವದಲ್ಲಿ ದೀಪ ಮುಂದೆ ಇಟ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡು ಅವರೆಲ್ಲ ಪೂಜೆ ಮಾಡ್ತಿದ್ರು. ಅಮ್ಮ ನೋಡಿ ನಮಗೆ ಕಣ್ಣಲ್ಲಿ ನೀರು ತುಂಬಿ ಬಂದುಬಿಡ್ತು. ಯಾಕೆ ಅಂದರೆ ನಮಗಿಲ್ಲಿ ದರ್ಶನ ಆಗಿಲ್ಲ. ನಮ್ಗೆ ಅದೊಂದು ದುಃಖ ಇದೆ, ದರ್ಶನ ಮಾಡ್ಕೊಳ್ದೆ ಹೋಗ್ತಿದ್ದೀವಿ ಅಂತ ಹೇಳಿ. ಈ ಥರ ಉತ್ಸವ ದೇವರು ದರ್ಶನ ಕೊಟ್ಟಾಗ ನಮಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಅಟ್ಲೀಸ್ಟ್ ನಮಗೆ ಇದಾದರೂ ದರ್ಶನ ಸಿಕ್ತಲ್ವ, ಇದು ಏನು ನಮ್ಗೆ ಅಮ್ಮನ ದರ್ಶನಕ್ಕಿಂತ ಆ ಅಮ್ಮನೇ ಅಲ್ಲಿಲ್ದಂಗೆ ನಮಗೋಸ್ಕರ ಇಲ್ಲಿ ಬಂದಿದ್ದಾರೆ ಅಂತ ಹೇಳಿ ನಮಗಂತೂ ಅಲ್ಲೇ ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಯಾಕಂದರೆ ಅಲ್ಲಿ ತುಂಬ ಜನ ಹೆಣ್ಮಕ್ಳೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಅವರೆಲ್ಲ ದೀಪ ಹಚ್ಕೊಂಡು ರಂಗೋಲಿ ಹಾಕ್ಕೊಂಡು ಹಾಡು ಹೇಳ್ಕೊಂಡು ಭಜನೆ ಮಾಡ್ತಿದ್ರೆ ಹಬ್ಬ ನೋಡೋಕ್ಕೆ ಒಂದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ಅದನ್ನು ನೋಡಿಕೊಂಡು ಖುಷಿ ಪಟ್ಕೊಂಡು, ಅಮ್ಮ ಹೋಗಲಿ ಅಟ್ಲೀಸ್ಟ್ ನಿನ್ನ ಭಕ್ತರಿಗೆ ನೀನು ಈ ಥರ ದರ್ಶನ ಕೊಟ್ಟೆ ಅಲ್ಲ ಅಮ್ಮ ಅಂತ ಹೇಳಿ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ಸಮಾಧಾನದಿಂದ ಆಮೇಲೆ ಹೊರಟ್ವಿ. ಸೊ ನಾವು ನಡ್ಕೊಂಡು ಬರ್ತಾ, ಮಧುರೈ ತುಂಬ ದೊಡ್ಡ ಟೌನೇ. ಮಧುರೈಲಿ ತುಂಬಾ ಚೆನ್ನಾಗಿರುತ್ತೆ, ಶಾಪಿಂಗ್ ಮಾಡೋರಿಗೆ, ಮತ್ತು ಸ್ಟ್ರೀಟ್ ಶಾಪಿಂಗೂ ಇತ್ತು ದೇವಸ್ಥಾನದ ಸುತ್ತಮುತ್ತಲಿನ. ಆಮೇಲೆ ಅಲ್ಲಿ ಬರ್ತಾ ಇದ್ರಲ್ಲೂ ಕೂಡ ದೇವಸ್ಥಾನಗಳಿದ್ವು, ಅವು ತುಂಬ ಚೆನ್ನಾಗಿದ್ವು. ನಾವು ಅದನ್ನು ನೋಡಿಕೊಂಡು ಎಲ್ಲ ನಮಸ್ಕಾರ ಮಾಡಿಕೊಂಡು, ಮತ್ತು ನಾವು ಯಾಕೆಂದರೆ ರಿಟರ್ನ್ 7 ಅದೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನಮ್ಮದು 6:40 6:50 ಆ ಟೈಮ್ ಆಗಿತ್ತು. ಸೊ ನಾವೇನು ಮಾಡಿದ್ವಿ, ಊಟ ಪ್ಯಾಕ್ ಮಾಡಿಸ್ಕೊಂಡು, ಯಾಕಂದರೆ ಟ್ರೈನಲ್ಲಿ ಊಟ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಲ್ವ. ಸೊ ನಾವು ಟ್ರೈನ್ ಇರೋದ್ರಿಂದ ನಾವು ಟ್ರೈನಿಂದ ಊಟ
ಪ್ಯಾಕ್ ಮಾಡಿಸ್ಕೊಂಡು ನಾವು ಮತ್ತೆ ರಿಟರ್ನು ನಮ್ಮ ಟ್ರೈನಿಂದ ನಾವು ಅರೌಂಡ್ ಬೆಳಗ್ಗೆ 7:30-8 ಗಂಟೆ ಅಷ್ಟೊತ್ತಿಗೆಲ್ಲ ನಾವು ಬೆಂಗಳೂರು ತಲುಪಿದ್ವಿ. ಇದು ನಮ್ಮದು ರಾಮೇಶ್ವರಮು ಮದುರೈ ಟ್ರಿಪ್ ಆಗಿತ್ತು. ಸೊ ಈ ಟ್ರಿಪ್ಪಲ್ಲಿ ಕೆಲವೊಂದು ಮೇನ್ ಪಾಯಿಂಟ್ಸ್ನ ಹೇಳ್ತೀನಿ, ನಮಗಾಗಿರೋ ಮಿಸ್ಟೇಕ್ಸು. ಸೊ ನೀವು ಯಾರಾದರೂ ಹೋದರೆ ನೀವು ಆ ಥರ ಫೇಸ್ ಮಾಡಬೇಡಿ ಅಂತ. ಒಂದು, ಟ್ರೈನ್ ಹತ್ತೋದಕ್ಕಿಂತ ಮುಂಚೆ ನಿಮ್ಮ ಊಟ ನೀವು ರೆಡಿ ಮಾಡ್ಕೊಳ್ಳಿ. ಯಾಕಂದರೆ ನೈಟ್ ಜರ್ನಿ ಆಗಿರೋದ್ರಿಂದ ನೈಟ್ ಟ್ರೈನಲ್ಲಿ ನಿಮಗೆ ತುಂಬ ಆಪ್ಷನ್ಸ್ ಇರೋದಿಲ್ಲ. ಸೊ ನೀವು ಮನೆಯಿಂದ ಪ್ರಿಫರ್ ಮಾಡ್ತಿರೋ ಊಟ ಅಥವಾ ಹೊರಗಡೆ ಎಲ್ಲಾದರೂ ಆನ್ ದ ವೇಲೇ ಪ್ಯಾಕ್ ಮಾಡ್ಕೊಂಡು ತೊಗೋತಿರೋ ಅದು ನಿಮ್ಮ ಚಾಯ್ಸು. ಸೊ ಊಟ ಅಂತೂ ತೊಗೊಂಡಿಟ್ಕೊಳ್ಳಿ, ಯಾಕಂದರೆ ಟ್ರೈನಲ್ಲಿ ಆಪ್ಷನ್ಸ್ ಬರೋಲ್ಲ. ಆಮೇಲೆ ಕ್ಯಾಶ್ ಕ್ಯಾರಿ ಮಾಡಿ, ಆಯಿತಾ? ದಯವಿಟ್ಟು ಎಲ್ಲನೂ ಹೊರಗಡೆ ಹೋದಾಗ, ಯಾಕಂದರೆ ನಾವು ಬೆಂಗಳೂರಲ್ಲಿದ್ದೇ ಅಭ್ಯಾಸ ಆಗಿರುತ್ತೆ ನಮಗೆ, ನಾವು ಕ್ಯಾಶ್ ಇಟ್ಕೊಳ್ಳೋದೇ ಇಲ್ಲ, ಆಯಿತಾ? ನಾವು ಇನ್ನೊಂದು ಆಪ್ಷನ್ ಇತ್ತು, ಲೈಕ್ ಕಾರ್ಡ್ ಯೂಸ್ ಮಾಡ್ಬೋದಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಹತ್ರ ಯಾರ ಹತ್ರನೂ ಕಾರ್ಡ್ ಇರಲಿಲ್ಲ. ನಾವೆಲ್ಲ ಬರೀ ಮೊಬೈಲಲ್ಲಿ ಗೂಗಲ್ ಟ್ರಾನ್ಸಾಕ್ಷನ್ಸೇ ಮಾಡ್ತಾಯಿದ್ವಿ. ಸೊ ನಾವು ಹಾಗಾಗಿ ನಾವು ಆನ್ಲೈನ್ ಹೋಗಿ ಬ್ಯಾಂಕಿಗೆ ಹೋಗಿ ಕಾರ್ಡ್ ಡ್ರಾ ಮಾಡೋ ಆಪ್ಷನ್ಸು ಇರಲಿಲ್ಲ. ಸೊ ನೀವು ದಯವಿಟ್ಟು ಕ್ಯಾಶ್ ಅಂತೂ ಕ್ಯಾರಿ ಮಾಡಿ. ಸುಮಾರು ಕಡೆ ಹೋಟೆಲ್ಲು, ಆಟೋದವರು, ಕ್ಯಾಬ್ಸು ಇದೆಲ್ಲ ಗೂಗಲ್ ಪೇ ಆ್ಯಡ್ ಮಾಡ್ತಾರೆ. ಆದರೆ ಈ ಥರ ದೇವ್ರ ದರ್ಶನ ಮಾಡುವಾಗಲೂ, ದೇವ್ರ ಹುಂಡಿಗೆ ಹಾಕುವಾಗಲೂ ಈ ಥರ ಅವಾಗೆಲ್ಲ ನಿಮಗೆ ಕ್ಯಾಶ್ ಬೇಕೇ ಬೇಕಾಗುತ್ತೆ. ಸೊ ದಯವಿಟ್ಟು ಕ್ಯಾಶ್ ಕ್ಯಾರಿ ಮಾಡಿ. ಮತ್ತು ನಮ್ಗೆ ಇನ್ನೊಂದು ಏನಾಯಿತು ಅಂತಂದರೆ, ಹೋಟೆಲಲ್ಲಿ ಊಟ ಮಾಡುವಾಗ ಇನ್ನೊಂದು ಇನ್ಸಿಡೆಂಟ್ ಆಯಿತು. ಏನಾಯಿತು ಅಂತಂದರೆ, ತಮಿಳ್ನಾಡಲ್ಲಿ ನೀವೆಲ್ಲಾದರೂ ಹೋದರೆ ಮಧ್ಯಾಹ್ನದ ಹೊತ್ತು ಫುಲ್ ಮೀಲ್ಸ್ ಇರುತ್ತೆ. ಸೊ ಲೈಕ್ ನೀವು ಒಬ್ಬರಿಗೆ ನೀವು ಎಷ್ಟು ಸರಿ ಬೇಕಾದರೂ ಅನ್ನ ಬಡಿಸ್ತಾ ಇರ್ತಾರೆ. ನೀವು ಅಲ್ಲಿ ಫುಲ್ ರಸಮು, ಪಪ್ಪು, ಪಲ್ಯ, ಹಪ್ಪಳ ಇದೆಲ್ಲ ಹಾಕ್ತಾರೆ. ಬಟ್ ರಸಮ್, ಪಪ್ಪು, ರೈಸ್ ಎಲ್ಲ ಇದೆಲ್ಲ ಅನ್ಲಿಮಿಟೆಡ್ಡು, ಪರ್ ಪರ್ಸನ್ ಇಷ್ಟು ಅಂತ ಇರುತ್ತೆ. ನೀವು ಎಷ್ಟು ಬೇಕಾದ್ರೂ ಊಟ ಮಾಡ್ಬೋದು. ನಮ್ಮದೇನಾಯಿತು ಅಂದರೆ, ನಾನು ನನ್ನ ಹಸ್ಬೆಂಡು ಇಬ್ಬರು 2 ಮಾತ್ರ ತೊಗೊಂಡಿದ್ವಿ. 2 ತೊಗೊಂಡು ನಮ್ಮದು ಮಕ್ಕಳಿತ್ತು, ಆಯಿತಾ? ಆ್ಯಕ್ಚುಲಿ ನಮ್ಮ ಮಕ್ಳಿಗೂ ಚೆನ್ನಾಗಿ ತಿನ್ನಿಸ್ಬೇಕು ಅಂತ ಹೇಳಿ ಪಾಪ ಅವರು, ನಮಗೂ ಹೊಟ್ಟೆ ಅಷ್ಟಿತ್ತು, ಅವರು ಬಿಸಿ ಬಿಸಿ ಅನ್ನ, ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಊಟ ಬಡಿಸ್ತಾಯಿದ್ರೆ ತುಂಬ ತುಂಬ ಚೆನ್ನಾಗಿ ಹೊಟ್ಟೆ ತುಂಬ ತಿಂದ್ವಿ. ಆದರೆ ಅಲ್ಲಿ ಈಗ ನಾವು ಎಕ್ಸ್ಟ್ರಾ ಮಗುದು ನಾವು ತೊಗೊಂಡಿರಲಿಲ್ಲ. ಸೊ ಅವ್ರು ಏನು ಮಾಡ್ತಿದ್ರು ಅಂದರೆ, ಬಡಿಸ್ಬೇಕು ಅಂತ ಅಂದಾಗ ಅಲ್ಲ, ಸ್ವಲ್ಪ ಇರಿಟೇಟ್ ಆಗೋರು. ಲೈಕ್ ಇವರು 2 ಅಷ್ಟೇ ತೊಗೊಂಡಿದ್ದಾರೆ, ಮಗುಗೆ ಊಟ ಬಡಿಸಿಲ್ಲ ಅಂತ ಹೇಳಿ, ಟಿಕೆಟ್ ತೊಗೊಂಡಿಲ್ಲ ಅಂತ ಹೇಳಿ ಆ ಥರ ಇದು ಮಾಡ್ತಿದ್ರು. ಸೊ ಲೈಕ್ ನಾವು ಆಮೇಲೆ ಹೇಳಿದ್ವಿ ಅವ್ರಿಗೆ, ಲೈಕ್ ನಾವು ಮಕ್ಳದ್ದು ಕೂಡ ಇನ್ನೊಂದು ಪೇ ಮಾಡ್ತೀವಿ ಹಾಕಿ ಅಂದ್ರೂ, ಆ ಬಡಿಸೋರು ತುಂಬಾ ಸ್ವಲ್ಪ ಏನು ಇವರು 2 ಟಿಕೆಟ್ ತೊಗೊಂಡು ಇಷ್ಟೊಂದು ಎಲ್ಲ ಮಕ್ಳಿಗೂ ಎಲ್ಲರಿಗೂ ತಿನ್ನಿಸಿದ್ದಾರೆ ಅನ್ನೋ ಥರ ಎಕ್ಸ್ಪ್ರೆಷನ್ಸ್ ಕೊಡ್ತಾಯಿದ್ರು. ನಾವು ಬಟ್ ಅವ್ರಿಗೆ ಆಮೇಲೆ ಹೇಳ್ಬಿಟ್ಟು ಬಂದ್ವಿ, ಲೈಕ್ ಯಾರಿಗೇ ಆಗಲಿ ಊಟ ಬಡಿಸಿ, ಊಟ ನೆಸಸರಿ ಇದ್ದಾರೆ, ನಿಮ್ಮದು ಏನಾದರೂ ಎಕ್ಸ್ಟ್ರಾ ಪೇ ಇದ್ದರೆ ನೆಕ್ಸ್ಟ್ ಆಮೇಲೆ ನೀವು ಪೇ ಇಸ್ಕೊಳ್ಳಿ ಅಂತ ಹೇಳಿದ್ವಿ. ಬಟ್ ಹೌದು, ಅವ್ರು ಮಾಡಿದ್ರಲ್ಲಿ ಏನಂದರೆ ತಪ್ಪೇನೂ ಇಲ್ಲ, ನಾವೇ ಮುಂಚೆನೇ ಇನ್ನೂ ಒಂದು ಟಿಕೆಟ್ ತೊಗೋಬೇಕಾಗಿತ್ತು ಅಂತ ಅನ್ನಿಸ್ತು. ಮೋರೋವರ್ ಬೇರೆ ಕಸ್ಟಮರ್ಸ್ಗಳೆಲ್ಲ ಬಂದವರು, ನೀವು ಮುಂಚೆನೇ ಹೇಳಬೇಕಾಗಿತ್ತು, ಆ ಥರ ಈ ಥರ ಅಂತ ಎಲ್ಲ ಗಲಾಟೆ ಮಾಡ್ತಾರೆ ಅಲ್ವಾ. ಅಲ್ಲಿ ಅದಕ್ಕೆ ಸ್ವಲ್ಪ ಗಲಾಟೆ ಥರ ಏನಲ್ಲ, ಆದರೂ ಒಂಥರ ಹೋಗಿದ್ದ ಕಡೆ ಬಂದಿದ್ದ ಕಡೆ ಯಾವುದಾದ್ರೂ ಒಂದು ಸ್ಮಾಲ್ ಇನ್ಸಿಡೆಂಟ್ ಆದ್ರೂ ಟ್ರಿಪ್ಪು ತುಂಬಾ ಡಿಸ್ಟರ್ಬ್ ಆಗುತ್ತೆ. ಸೊ ಲೈಕ್ ಆ ಥರ ಏನೂ ಆಗದೇ ಇರೋ ಥರ ನೋಡ್ಕೊಳ್ಳಿ, ಸೊ ದಟ್ ನಿಮ್ಮ ಟ್ರಿಪ್ಪು ತುಂಬ ಪೀಸ್ಫುಲ್ಲಾಗಿರುತ್ತೆ. ಆಮೇಲೆ ಶಾಪಿಂಗೆಲ್ಲ ಅಂತ ಅಂದರೆ ನಾವೇನೂ ಶಾಪ್ ಮಾಡಲಿಲ್ಲ, ಯಾಕೆಂದರೆ ನಾವು ಸ್ವಲ್ಪ ಶಾಪಿಂಗಿಗೆ ಸ್ವಲ್ಪ ದೂರ. ಯಾಕೆಂದರೆ ನಾವು ಮಕ್ಕಳು, ಲಗೇಜು ಇವೆಲ್ಲ ಥಿಂಗ್ಸ್ ಕ್ಯಾರಿ ಮಾಡ್ಕೊಂಡೋಗಿ ಮತ್ತು ಅಲ್ಲೇನಾದರೂ ಶಾಪ್ ಮಾಡಿಕೊಂಡು ನಾವು ತರಬೇಕು ಅಂತಂದರೆ ತುಂಬಾ ರಿಸ್ಕಿಯಾಗಿರುತ್ತೆ. ಸೊ ಲೈಕ್ ನಾವು ಸ್ವಲ್ಪ ಶಾಪ್ ಮಾಡ್ತೀವಿ, ಆದರೆ ನೋಡ್ತೀವಿ, ರೇಟ್ಗಳೆಲ್ಲ ವಿಚಾರಿಸ್ತೀವಿ. ನಾವು ಎಷ್ಟೊಂದು ಸರಿ ಅಂದ್ಕೋತೀವಿ ಇದೆಲ್ಲ ನಮ್ಮ ಕಡೆ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಇಲ್ಲೆಲ್ಲ ಎಷ್ಟು ಕಡಿಮೆ ಇದೆ ಅಲ್ವಾ ಅಂದ್ಕೋತೀವಿ. ಬಟ್ ನಮಗೇನಾದರೂ ತುಂಬ ಅವಶ್ಯಕತೆ ಇದೆ, ಇದನ್ನು ನಾವು ತೊಗೋಬೇಕು ಅಂದ್ಕೋತಿದ್ವಿ, ಸೊ ನಮಗೆ ಬೆಂಗಳೂರಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ, ಇಲ್ಲಿ ಸ್ವಲ್ಪ ಕಮ್ಮಿ ಇದೆ ಅಂತ ಆ ಥರದ್ದಾದರೆ ತೊಗೋತೀವಿ ಅಷ್ಟೇ. ಇಲ್ಲ ಅಂತ ಹೇಳಿ ಸುಮ್ಮನೆ ಕೆಲವು ಸುಮಾರೆಲ್ಲ ನಾನು ಬೆಂಗಳೂರಲ್ಲೂ ಎಲ್ಲ ಕಡೆಯೂ ಸಿಗುತ್ತೆ, ಅವೇ ತರ್ತಾವಿದ್ರೆ ನಾವು ಸ್ವಲ್ಪ ಆ ಥರ ಶಾಪಿಂಗ್ ಮಾಡೋದನ್ನು ಅವಾಯ್ಡ್ ಮಾಡ್ತೀವಿ. ಅದೊಂದಾಯಿತು. ಆಮೇಲೆ ಟ್ರಾನ್ಸ್ಪೋರ್ಟೇಷನ್, ಲೋಕಲ್ ಟ್ರಾನ್ಸ್ಪೋರ್ಟೇಷನ್, ಆಟೋದಲ್ಲಿ ಇವಾಗ ನಾವು ಸರೌಂಡಿಂಗ್ ಎಲ್ಲ ರೋಮ್ ಮಾಡೋದಕ್ಕೆ ನಿಮಗೆ ಮಧುರೈಯಿಂದನೂ ರಾಮೇಶ್ವರಂಗೆ ಕಾರ್ಗಳೆಲ್ಲನೂ ಸಿಗುತ್ತೆ. ಆದರೆ ನೀವೇನು ಕಾರ್ ಪ್ರಿಫೇರ್ ಮಾಡಬೇಕಾಗಿಲ್ಲ, ಯಾಕೆಂದರೆ ಬಸ್ಗಳು ಚೆನ್ನಾಗೇ ಇರುತ್ತೆ. ಮತ್ತು ಬಸ್ಸು ವೇಯಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಯಾಕಂದರೆ ನಿಯರ್ಲಿ 2 to 2.5 hours. ಇಟ್ಸ್ ನಾಟ್ ಎ ಸ್ಮಾಲ್ ಬಡ್ಜೆಟ್. ಅವರು ಅರೌಂಡ್ 5,000 to 6,000ವರೆಗೂ ಚಾರ್ಜ್ ಮಾಡ್ತಾರೆ ನಿಮಗೆ ಒನ್ ವೇಯಲ್ಲಿ. ಅದು ಬಡ್ಜೆಟ್ ಫ್ರೆಂಡ್ಲಿ ಅಲ್ಲ.
ಸೊ ಲೈಕ್ ನೀವು ಬಸ್ಸಲ್ಲೇ ಹೋಗಿ ಆರಾಮಾಗಿ, ಬಸ್ಸಲ್ಲೇ ಮತ್ತು ರೋಡ್ಸು ತುಂಬ ಅಂದರೆ ರೋಡು ತುಂಬಾ ಚೆನ್ನಾಗಿದೆ, ನಿಮಗೇನು ಸ್ಟ್ರೈನ್ ಆಗೋದಿಲ್ಲ, ಆರಾಮಾಗಿ ಹೋಗ್ಬೋದು. ಇಷ್ಟಪ್ಪ ನನ್ನ ಮಧುರೈ ಟ್ರಿಪ್ಪು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಬೇಕಾಯ್ತು. ಥ್ಯಾಂಕ್ ಯು.